ರಾತ್ರಿ ಊಟ ಆಗಿಲ್ಲ ಅಂದ್ರೆ ದೇವರನ್ನ ನಾನು ಸುಮ್ಮನೆ ಹೇಳೋದಿಲ್ಲ. ಇವಾಗ ಊಟ ಬರಬೇಕು ಅಷ್ಟೇ. ಬಿಗ್ ಬಾಸ್ ಮನೆಯಲ್ಲಿ ಗ್ಯಾಸ್ ಖಾಲಿಯಾಗಿದ್ದು ಊಟಕ್ಕೆ ಸ್ಪರ್ಧಿಗಳು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಇದರಿಂದ ಸಿಟ್ಟಿಗೆದ್ದ ವಿನಯ್ ಕೂಗಾಡ್ತಿದ್ದಾರೆ. ಇನ್ನು ಕೆಲವರಂತೂ ಹಸಿವಿನಿಂದ ರಾಕ್ಷಸರಂತೆ ಡ್ರೋನ್ ಪ್ರತಾಪ್ ಮೇಲೆ ಮುಗಿ ಬೀಳ್ತಿದ್ದಾರೆ. ರಾಗಿ ಮುದ್ದೆ ಸಿಗದೆ ಉಪವಾಸದಿಂದ ಸ್ಪರ್ಧಿಗಳು ಪರದಾಡುತ್ತಾ ಕಿರ್ಚಾಡ್ತಿದ್ದಾರೆ. ಗ್ಯಾಸ್ ಖಾಲಿಯಾದ್ರೆ ಡ್ರೋನ್ ಪ್ರತಾಪ್ ಮೇಲೆ ಯಾಕಿಷ್ಟು ಕೋಪ ಎನ್ನುವುದಕ್ಕೂ ಕಾರಣವಿದೆ. ಅದೇನೆಂದ್ರೆ ಡ್ರೋನ್ ಪ್ರತಾಪ್ ಇದ್ದ ಬಿದ್ದ ಗ್ಯಾಸ್ ಖಾಲಿ ಮಾಡಿದ್ದಾರೆ ಎನ್ನುವ ಕಾರಣಕ್ಕೆ. ಜವಾಬ್ದಾರಿ ನಾನು ಒಪ್ಕೋತಾ ಇದ್ದೀನಿ. ಒತ್ಕೊಳ್ಳೋದಲ್ಲ, ಮನೆಗೆ ಶಿಕ್ಷೆ ಆದ್ರೆ ನೀನೇನು ಒಪ್ಕೋತೀಯಾ? ಮನೆ ಗ್ಯಾಸ್ ಆಫ್ ಆಗಿದೆಯಾ? ಬಿಗ್ ಬಾಸ್ ಶುರು ಮಾಡ್ತಾರೆ, ದಯವಿಟ್ಟು ಕೊಟ್ಬಿಡಿ ಬಿಗ್ ಬಾಸ್. ರಾತ್ರಿ ಊಟ ಆಗಿಲ್ಲ ಅಂದ್ರೆ ದೇವರನಿಗೂ ನಾನಂತೂ ಸುಮ್ಮನೆ ಇರೋದಿಲ್ಲ. ದಮ್ಮ ಇದ್ರಿ ಇದಕ್ಕೆಲ್ಲ ಇಂಥ ಶಿಕ್ಷೆ ಕೊಡ್ಬಿಡಿ, ಅಲ್ಲಿ ರಾಕ್ಷಸರಾಯ್ತವ್ರಾಗೆ. ಇವಾಗ ಊಟ ಬರಬೇಕು ಅಷ್ಟೇ. ಹೌದು, ಅಷ್ಟಕ್ಕೂ ಆಗಿದ್ದೇನೆಂದ್ರೆ ಪ್ರತಾಪ್ ಮತ್ತು ಕಾರ್ತಿಕ್ ಸೇರಿ ರಾಗಿ ಮುದ್ದೆ ಮಾಡಿದ್ದಾರೆ. ಅದನ್ನು ವರ್ತೂರ್ ಸಂತೋಷ್ ಮತ್ತು ತುಕಾಲಿ ಸಂತೋಷ್ ಸವಿದಿದ್ದಾರೆ. ಉಳಿದವರು ಮುದ್ದೆಗಾಗಿ ಕಾಯ್ತಿದ್ದಾರೆ. ಆದರೆ ಅಷ್ಟರಲ್ಲಿ ಗ್ಯಾಸ್ ಖಾಲಿಯಾಗ್ಬಿಟ್ಟಿದೆ. ಡ್ರೋನ್ ಪ್ರತಾಪ್ಗೆ ಮುದ್ದೆ ಮಾಡಿಕೊಡಲು ಸ್ಪರ್ಧಿಗಳು ಕೇಳ್ಕೊಂಡಿದ್ರು. ಎಲ್ಲರಿಗೂ ಬಾಯಿ ಚಪಲ. ರಾಗಿ ಮುದ್ದೆ ತಿನ್ಬೇಕು ಎನಿಸಿದ್ರಿಂದ ಮುದ್ದೆ ಬೇಕೇ ಬೇಕು ಎಂದಿದ್ದಾರೆ. ತುಕಾಲಿ ಸಂತೋಷ್ ಅಂತೂ ನನಗೆ ಮುದ್ದೆ ದಪ್ಪ ಇರಲಿ ಅಂತ ಆರ್ಡರ್ ಮಾಡಿದ್ರು. ಇವರೆಲ್ಲರ ಆಸೆ ಈಡೇರಿಸಲು ಹೋದ ಡ್ರೋನ್ ಪ್ರತಾಪ್ ಮುದ್ದೆ ಮಾಡಲು ಮುಂದಾಗಿದ್ದಾರೆ. ಆದರೆ ಅಷ್ಟರಲ್ಲಿ ಗ್ರಹಚಾರ ಕೈಕೊಟ್ಟಿತ್ತು. ಗ್ಯಾಸ್ ಖಾಲಿಯಾಗ್ಬಿಟ್ಟಿದೆ. ಸುಮ್ನಿರ್ತರ ಹಸ್ಕೊಂಡು ರಾಕ್ಷಸರಂತೆ ಕಿರ್ಚಾಡಿದ್ದಾರೆ. ಡ್ರೋನ್ ಪ್ರತಾಪ್ ಮುದ್ದೆ ಮಾಡುವಾಗ ಗ್ಯಾಸ್ ಅತಿಯಾಗಿ ಬಳಸಿದ್ದಾರೆ ಎಂದು ವಿನಯ್ ಗರಂ ಆಗಿದ್ದಾರೆ. ಗ್ಯಾಸ್ ಕೊಡಿ ಎಂದು ಸಂತೋಷ್ ಪ್ರತಾಪ್ ಬಿಗ್ ಬಾಸ್ಗೆ ಮನವಿ ಮಾಡಿಕೊಂಡಿದ್ದಾರೆ. ಇದೇ ಸಂದರ್ಭದಲ್ಲಿ ವಿನಯ್ಗೆ ಕೋಪ ನೆತ್ತಿಗೆರಿದ್ದು ಎಲ್ಲರ ವಿರುದ್ಧ ಹರಿಹಾಯ್ದಿದ್ದಾರೆ. ರಾತ್ರಿ ನನಗೆ ಊಟ ಬೇಕೇ ಬೇಕು, ಇಲ್ಲಾಂದ್ರೆ ನಾನು ಸುಮ್ಮನಿರೋದಿಲ್ಲ ಅಂತ ವಿನಯ್ ಕಿರ್ಚಾಡಿದ್ದಾರೆ. ಒತ್ಕೊಳ್ಳೋದಲ್ಲ, ಮನೆಗೆ ಶಿಕ್ಷೆ ಆದ್ರೆ ನೀನೇನು ಒಪ್ಕೋತೀಯಾ? ಮನೆ ಗ್ಯಾಸ್ ಆಫ್ ಆಗಿದೆಯಾ? ಬಿಗ್ ಬಾಸ್ ಶುರು ಮಾಡ್ತಾರೆ, ದಯವಿಟ್ಟು ಕೊಟ್ಬಿಡಿ ಬಿಗ್ ಬಾಸ್. ರಾತ್ರಿ ಊಟ ಆಗಿಲ್ಲ ಅಂದ್ರೆ ದೇವರನಿಗೂ ನಾನಂತೂ ಸುಮ್ಮನೆ ಇರೋದಿಲ್ಲ. ದಮ್ಮ ಇದ್ರಿ ಇದಕ್ಕೆಲ್ಲ ಇಂಥ ಶಿಕ್ಷೆ ಕೊಡ್ಬಿಡಿ, ಅಲ್ಲಿ ರಾಕ್ಷಸರಾಯ್ತವ್ರಾಗೆ. ಇವಾಗ ಊಟ ಬರಬೇಕು ಅಷ್ಟೇ. ಇವರೆಲ್ಲರಿಗೂ ಊಟವನ್ನು ಖುದ್ದು ಕಿಚ್ಚ ಸುದೀಪ್ ಅವರೇ ತಂದು ಕೊಡ್ತಾರೆ ಎಂದು ಹೇಳಲಾಗ್ತಿದೆ. ಸುದೀಪ್ ಮಾಡಿರೋ ಅಡಿಗೆ ಬರುವುದರಲ್ಲಿದೆ. ಹೀಗಾಗಿ ಗ್ಯಾಸ್ ಹಚ್ಚೋಕೆ ಬಿಗ್ ಬಾಸ್ ಅವಕಾಶ ನೀಡಿಲ್ಲ ಎಂದು ಹೇಳಲಾಗ್ತಿದೆ. ಯಾವುದಕ್ಕೂ ಕಾದ್ ನೋಡಬೇಕು. ಮನೆ ಗ್ಯಾಸ್ ಆಫ್ ಆಗಿದೆಯಾ? ಬಿಗ್ ಬಾಸ್ ಶುರು ಮಾಡ್ತಾರೆ, ದಯವಿಟ್ಟು ಕೊಟ್ಬಿಡಿ ಬಿಗ್ ಬಾಸ್. ರಾತ್ರಿ ಊಟ ಆಗಿಲ್ಲ ಅಂದ್ರೆ ದೇವರನಿಗೂ ನಾನಂತೂ ಸುಮ್ಮನೆ ಇರೋದಿಲ್ಲ. ದಮ್ಮ ಇದ್ರಿ ಇದಕ್ಕೆಲ್ಲ ಇಂಥ ಶಿಕ್ಷೆ ಕೊಡ್ಬಿಡಿ, ಅಲ್ಲಿ ರಾಕ್ಷಸರಾಯ್ತವ್ರಾಗೆ. ಇವಾಗ ಊಟ ಬರಬೇಕು ಅಷ್ಟೇ. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.